ಭಾರತ ದೇಶದಲ್ಲಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದು ಮೂರನೇ ಅವಧಿಗೆ ಪ್ರಧಾನಿಯಾಗಿ ಅಧಿಕಾರದ ಸೂತ್ರ ಹಿಡಿದು 11ನೇ ವರ್ಷ ಸ್ಪಂದನಕ್ಕಾಗ್ತಿರುವಂತಹ ಸಂದರ್ಭದಲ್ಲಿ ಇಡೀ ದೇಶ ಹೆಮ್ಮೆ ಪಡುವಂತ ಆಡಳಿತವನ್ನು ಕೊಟ್ಟಿದ್ದು, ಪ್ರಪಂಚವೇ ಭಾರತದ ಕಡೆ ತಿರುಗಿ ನೋಡುವಂತ ವಾತಾವರಣ ಸೃಷ್ಟಿಯಾದದ್ದು, ಭಾರತದ ಆರ್ಥಿಕ ಅಭಿವೃದ್ಧಿ ಜಗತ್ತಿನ 3 ಮತ್ತು 4ನೇ ರಾಷ್ಟ್ರವಾಗಿ ಹೊರಹೊಮ್ಮುವಂತ ವಾತಾವರಣ ನಿರ್ಮಾಣ ಆದದ್ದು ಮತ್ತು ಸಮರ್ಥವಾದಂಥ ಭಾರತ, ಶಕ್ತಿಶಾಲಿ ಭಾರತವನ್ನು ನಿರ್ಮಾಣ ಮಾಡುವಂತ ಯೋಜನೆ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಕ್ಷ ದೇಶದಾದ್ಯಂತ ಮತ್ತು ಕರ್ನಾಟಕದಾದ್ಯಂತವೂ ಸೇರಿದಂತೆ ಜನಸಾಮಾನ್ಯರಿಗೆ ಕೇಂದ್ರ ಸರ್ಕಾರದ ಯೋಚನೆಯನ್ನ, ಪ್ರಧಾನಮಂತ್ರಿಯವರ ಕಾರ್ಯಶೈಲಿಯನ್ನ, ರಾಷ್ಟ್ರದ ಭದ್ರತೆಯ ವಿಚಾರಗಳನ್ನ, ಆರ್ಥಿಕ ವ್ಯವಸ್ಥೆಗಳನ್ನ ಮನೆ ಮನೆಗೆ ತಲುಪುವಂತ ಯೋಜನೆಯನ್ನ ನಾವು ಇವತ್ತು ಮಾಡ್ತಾ ಇದ್ದೇವೆ. ವಿಕಸಿತ ಭಾರತದ ಪರಿಕಲ್ಪನೆಯ ಮೂಲ ಆಶಯಗಳು ಮತ್ತು ದಾಟಿ ಬಂದಿರುವಂತಹ ಸಾಧನೆಗಳು, ಇದನ್ನ ಭಾರತೀಯರೆಲ್ಲರಿಗೂ ಕೂಡ ಮನದಟ್ಟು ಮಾಡುವಂತಹ ಕೆಲಸಗಳನ್ನ ಪ್ರತಿ ಜಿಲ್ಲೆಯಲ್ಲೂ, ಪ್ರತಿ ರಾಜ್ಯದಲ್ಲೂ, ಪ್ರತಿ ಶಕ್ತಿ ಕೇಂದ್ರ ಮಟ್ಟದಲ್ಲೂ ಕೂಡ ಜನಸಾಮಾನ್ಯರಿಗೆ ತಲುಪುವಂತ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೇವೆ. ನಾವು ಹೋದಾಗ ನಮ್ಗೆ ಅನಿಸುವಂತದ್ದು ಏನಂದ್ರೆ, ಇಷ್ಟೊಂದು ಸಮರ್ಥವಾದಂಥ ಭಾರತ, ಸಮೃದ್ಧವಾದಂಥ ಭಾರತ, ಶಕ್ತಿಶಾಲಿಯಾದಂಥ ಭಾರತ ಈ ರೀತಿಯ ಮುನ್ನಡೆ ನಡೀಲಿಕ್ಕೆ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಒಂದು ರಾಷ್ಟ್ರಭಕ್ತದ ಶಕ್ತಿ, ಮತ್ತೊಂದು ಸಮರ್ಪಣಾ ದುಡಿಮೆ, ಇವು ಈ ರಾಷ್ಟ್ರ ಇಷ್ಟೊಂದು ಮುನ್ನಡೆಗೆ ಕಾರಣವಾಗಿದೆ ಅಂತ ಹೇಳಿ ಜನಸಾಮಾನ್ಯರು ಮಾತನಾಡೋದು ನಮ್ಗೆ ಅರ್ಥ ಆಗಿದೆ. ಆ ಹಿನ್ನೆಲೆಯಲ್ಲಿ ಈ 11ನೇ ವರ್ಷದ ಅಧಿಕಾರದ ಸೂತ್ರದಲ್ಲಿ ಮುನ್ನಡೀತಾ ಇರುವಂತಹ ಪ್ರಧಾನಮಂತ್ರಿಯವರ ಮತ್ತು ನಮ್ಮ ಕೇಂದ್ರ ಸರ್ಕಾರಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅತ್ಯಂತ ಕೆಳವರ್ಗದ ಜನರಿಗೆ ಖುಷಿ ಇರುವುದೇನಂತ ಹೇಳಿದ್ರೆ, ಕೇಂದ್ರದ ಮೂಲಕ ಜಾತಿ ಜನಗಣತಿಗೆ ಪ್ರಧಾನಮಂತ್ರಿಯವರು ಆದೇಶವನ್ನು ಕೊಟ್ಟಿರುವುದು. ಸುಮಾರು 34 ಲಕ್ಷ ಗಣತಿದಾರರು, 34 ಲಕ್ಷ ಗಣತಿದಾರರು ಈ 26-27ನೇ ವರ್ಷದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಜನಗಣತಿಯನ್ನು ಮಾಡುವುದರ ಮೂಲಕ ಅತ್ಯಂತ ಹಿಂದುಳಿದವರಿಗೆ, ದಲಿತರಿಗೆ, ಪರಿಶಿಷ್ಟ ಜಾತಿಯವರಿಗೆ, ಪರಿಶಿಷ್ಟ ಪಂಗಡದವರಿಗೆ ಮತ್ತು ಪೂರ್ಣ ಸಣ್ಣ ಸಣ್ಣ ಜಾತಿ ಇದ್ದು ದಾಖಲೆಗಳಲ್ಲೇ ಇಲ್ಲದಿರುವಂತಹ ಸಣ್ಣ ಸಣ್ಣ ಜಾತಿಯವರಿಗೆ ಇದರಿಂದ ಬಹಳ ದೊಡ್ಡ ಅವಕಾಶಗಳಾಗಿದೆ. ಒಂದು ಸಾಮಾಜಿಕ ನ್ಯಾಯದ ಪರಿಕಲ್ಪನೆಗೆ ಒತ್ತು ಕೊಟ್ಟಂತ ಈ ಜಾತಿ ಗಣತಿ ಒಂದು ಕ್ರಾಂತಿಕಾರಿ ಕಲ್ಪನೆ ಅಂತ ಹೇಳಿ ನಮ್ಮ ಪಕ್ಷ ಭಾವಿಸಿದೆ. ಆ ಕಾರಣಕ್ಕೆ ಇತಿಹಾಸದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಪ್ರಥಮ ಬಾರಿಗೆ ಜಾತಿ ಜನಗಣತಿಗೆ ನಿರ್ದೇಶನ ಕೊಟ್ಟು 34 ಲಕ್ಷ ಗಣತಿದಾರರ ಮೂಲಕ ಅತ್ಯಂತ ವ್ಯವಸ್ಥಿತವಾದಂತಹ ಜಾತಿ ಗಣತಿಯನ್ನು ಮಾಡೋದಕ್ಕೋಸ್ಕರ ನಾನು ಕೇಂದ್ರ ಸರ್ಕಾರಕ್ಕೆ ಮತ್ತು ಪ್ರಧಾನಮಂತ್ರಿಯವರಿಗೆ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸಬೇಕು. ಈಗ ರಾಜ್ಯದಲ್ಲೂ ಕೂಡ ಮರು ಸರ್ವೆ ಆಗ್ತಾ ಇದೆ, ಜಾತಿ ಸಮೀಕ್ಷೆ ನಡೀತಾ ಇದೆ, ನೀವು ಜಾತಿ ಸಮೀಕ್ಷೆ ಮಾಡಬಹುದು. ನಾನು ಹೇಳ್ತಾ ಇರುವುದು, ರಾಜ್ಯದಲ್ಲಿ ನಾವು ಶೈಕ್ಷಣಿಕ ಮತ್ತು ಸಾಮಾಜಿಕ ಗಣತಿಯನ್ನು ಮಾಡ್ತೇವೆ, ಅದರಲ್ಲಿ ಜಾತಿ ಸೇರಿದೆ ಅಂತೇಳಿ ಸಿದ್ದರಾಮಯ್ಯನವರು ಹೇಳ್ತಾರೆ. ಟೀಕೆ ಟಿಪ್ಪಣಿಗಳು ಮಾಡಬೇಕು ಅಂತ ನಮ್ಗೆ ಅನಿಸ್ತೇ ಇದ್ರು ಕೂಡ ಸಿದ್ದರಾಮಯ್ಯನವರು ನುಡಿದಂತೆ ನಡೆದ ಸರ್ಕಾರ ನಂದು ಅಂತ ಹೇಳಿದವರು, ನುಡಿದಂತೆ ನಡೆದ ಸರ್ಕಾರ ನಂದು ಅಂತ ಹೇಳಿದವರು. ನಾನು ಅವ್ರಿಗೆ ಕೇಳೋನು, ಜಾತಿ ಜನಗಣತಿ ಅರ್ಥ ಸಾಮಾಜಿಕ ಶೈಕ್ಷಣಿಕ ಜನಗಣತಿಯ ಕಾಂತರಾಜ್ ವರದಿಯನ್ನ ರಚನೆ ಮಾಡಿದವ್ರು ನೀವು, ಹಣ ಬಿಡುಗಡೆ ಮಾಡಿದವ್ರು ನೀವು, ಯಾರು ಅಂಗೀಕರಿಸಿಲ್ಲ, ನಾವು ಅಂಗೀಕರಿಸಿದ್ದೇನೆ ಅಂತ ಹೇಳಿದವ್ರು ನೀವು. ಅಂಗೀಕರಿಸ್ಕೊಂಡ ನಂತರ, ಅಂದ್ರೆ ತಗೊಂಡ ನಂತರ ಅದನ್ನು ಬಿಡುಗಡೆ ಮಾಡ್ತಿರೋ, ಅನುಷ್ಠಾನ ಮಾಡ್ತಿರೋ ನಿಮಗೆ ಸಂಬಂಧಪಟ್ಟದ್ದು. ಆಗ ನಾನು ನುಡಿದಂತೆ ನಡೆದಿದ್ದೇನೆ, ಜಾತಿ ಗಣತಿ ತಗೊಳ್ತೇನೆ ಅಂತ ಹೇಳಿದ್ದೇನೆ, ಆದ್ರೆ ನಾನು ಇವತ್ತು ಬಿಡುಗಡೆ ಮಾಡೋದಿಲ್ಲ, ಹೊಸ ಸರ್ವೆ ಮಾಡ್ತೇನೆ ಅಂತ ಹೇಳಿದ್ರೆ ಬಹಳ ದೊಡ್ಡ ಹಿಂದುಳಿದ ವರ್ಗದ ನಾಯಕರು ಅನ್ನುವಂಥ ಯೋಚನೆ ಇತ್ತಲ್ಲ ನಿಮ್ಮ ಬಗ್ಗೆ. ಎಲ್ಲ ನಿಮ್ಮ ವ್ಯಕ್ತಿತ್ವಕ್ಕೆ, ನಿಮ್ಮ ಆತ್ಮಗೌರವಕ್ಕೆ ನಿಮ್ಮ ಕೇಂದ್ರದ ನಾಯಕತ್ವ ಪೆಟ್ಟು ಹೊಡೆದಿದ್ದೇನೋ ಅಂತ ಅನಿಸುವಂತ ವಾತಾವರಣ ನಿರ್ಮಾಣ ಆಗಿದೆ ಅಂತ ಅನಿಸುತ್ತೆ. ಆ ಕಾರಣಕ್ಕೆ ಇದೊಂದು ರಾಜಕೀಯ ಪ್ರೇರಿತವಾದಂಥ ಸಮೀಕ್ಷೆ ಇರಬಹುದು ಅನ್ನುವಂಥ ಆತಂಕ ಪಡುವ ದಿವಸಗಳಲ್ಲಿ ಕೇಂದ್ರ ಸರ್ಕಾರ ಜಾತಿ ಜನಗಳಿಗೆ ನಿರ್ದೇಶನ ಕೊಟ್ಟಿದ್ದು ಅತ್ಯಂತ ಸ್ವಾಗತಾರ್ಹ ಅಂತ ನಾನು ಅಂದ್ಕೊಂಡಿದ್ದೇನೆ. ಮೊದಲ ಬಾರಿಗೆ ಈಗ ಕೇಂದ್ರ ಸರ್ಕಾರ ಜನಗಣತಿ ತಾರೀಕು ನಾನು ಹೋಗ್ತಾ ಇದ್ದೇನೆ. ಎಲ್ಲೆಲ್ಲಿ ಏನೇನಾಗಿದೆ ಅಂತ ಈಗಿರುವ ಸಮೀಕ್ಷೆಗಳ ಪ್ರಕಾರ ಇಂಥ ಗ್ರಾಮದಲ್ಲಿ ಇಂಥ ಗುಡ್ಡ ಕುಸಿತಗಳಾಗಿದೆ, ಶೃಂಗೇರಿ ಭಾಗದಲ್ಲಿ ಈ ಭಾಗದಲ್ಲಿ ಕುಸಿತ ಆಗಿದೆ, ಈ ಕಡೆ NH ಇದಾಗಿದೆ ಅಂತ ಹೇಳಿದಾಗ ನಾವೆಲ್ಲ ಇದ್ಕೊಂಡು ಅಧಿಕಾರಿಗಳಿಗೆ ನನ್ನಿಂದ ಆದಂತ ಮಾರ್ಗದರ್ಶನ ಕೊಡ್ತಾ ಇದ್ದೇನೆ. ಆಯಾ ತಹಶೀಲ್ದಾರ್ ಕೈಯಲ್ಲೂ ಮಾತಾಡಿದ್ದೇನೆ, ಜಿಲ್ಲಾಧಿಕಾರಿ ಜೊತೆಲೂ ಸಂಪರ್ಕ ಮಾಡಿದ್ದೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.